ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ದಯವಿಟ್ಟು ನೀವು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಲಂಚ್ ಬಾಕ್ಸಿಗೆ ಏನು ಕಟ್ಕೊಟ್ರು ಅವ್ರು ತಿನ್ನೋದೇ ವಾಪಸ್ ತರ್ತಾ ಇದ್ದಾರೆ. ನಾನು ಚಪಾತಿ ದೋಸೆ ತಿಂದು ತಿಂದು ಬೇಜಾರಾಗಿದೆ, ನನಗೆ ಇನ್ನೂ ಏನಾದ್ರು ಹೊಸದಾಗಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ರೆಸಿಪಿ ನಿಮ್ಗಂತಲೇ ತಗೊಂಬಂದಿದ್ದೀನಿ. ಇದು ಆಲೂಗಡ್ಡೆ ಮತ್ತು ಸ್ವಲ್ಪ ಸಬ್ಬಕ್ಕಿ ಅವಲಕ್ಕಿ ಒಂದಿದ್ರೆ ಸಾಕು. ನೀವು ಮುಂಚಿತವಾಗಿ ನಾನು ಏನು ಮಾಡಬೇಕು ಅಂತ ಪ್ರಿಪೇರ್ ಆಗದೇ ಇದ್ರೂ ಕೂಡ ಬೆಳಿಗ್ಗೆ ಎದ್ದು ಒಂದು 15ರಿಂದ 20 ನಿಮಿಷದೊಳಗೆ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ಇದು ಚಟ್ನಿಗೆ, ಪಲ್ಯಕ್ಕೆ, ಯಾವುದೇ ರೀತಿಯ ಸಾಂಬಾರ್ ಜೊತೆಗೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಲಂಚ್ ಬಾಕ್ಸಿಗೆ ತೊಗೊಂಡೋದ್ರೂ ಕೂಡ ಮಧ್ಯಾಹ್ನಕ್ಕೆ ಟೇಸ್ಟ್ ಕೇಳೋದಿಲ್ಲ ಮತ್ತು ಗಟ್ಟಿ ಆಗೋದಿಲ್ಲ, ಭಾಳ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಸ್ಟವ್ ಹಚ್ಚಿ ಒಂದು ಫ್ರೈ ಪಾನ್ ಇಟ್ಟಿದ್ದೀನಿ. ಈಗ ಇದಕ್ಕೆ ಸಣ್ಣದಾಗಿರೋ ಸಬ್ಬಕ್ಕಿ ತಗೊಂಡಿದ್ದೀನಿ. ನಿಮಗೆ ಯಾವ್ದು ಸಿಕ್ಕರೂ ತಗೊಳ್ಳಿ, ಅಂದರೆ ಸಣ್ಣಕ್ಕಿರೋದು ಮತ್ತು ದಪ್ಪ ಇರೋ ಸಬ್ಬಕ್ಕಿ ಯಾವುದು ತಗೊಂಡ್ರೂ ನಡೆಯುತ್ತೆ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು ಸ್ವಲ್ಪ ಹುರ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಾವೆ ಅನ್ಬೇಕಾದ್ರೆ ನಾನಿಲ್ಲಿ 1 ಕಪ್ಪಿನಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ಅವಲಕ್ಕಿ ಮತ್ತು ಸಬ್ಬಕ್ಕಿ ಎರಡು ಸೇಮ್ ಅಳತೆಯಲ್ಲೇ ತಗೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಸ್ವಲ್ಪ ತೆಳ್ಳಗಿರೋ ಅವಲಕ್ಕಿ ತಗೊಂಡ್ರೆ ನಿಮಗೆ ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ ಅಷ್ಟೇ. ಈಗ ನೋಡಿ, ನಮಗೆ ಯಾವ ರೀತಿ ಗೊತ್ತಾಗಬೇಕು ಇದು ಚೆನ್ನಾಗಿ ರೋಸ್ಟ್ ಆಗಿದಾವ ಇಲ್ಲ ಅಂತಂದರೆ ಈ ರೀತಿ ಕೈಯಲ್ಲಿ ಇಚ್ಚಿಗಿದ್ರೆ ಪೂರ್ತಿ ಪುಡಿ ಪುಡಿ ಆಗಬೇಕು. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದ್ದಾವೆ ಅಂತ ಅರ್ಥ. ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕಿ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡೋಣ. ಅವು ತಣ್ಣಗಾಗೋಷ್ಟೊತ್ತಿಗೆ ನಾನಿಲ್ಲಿ 2 ಆಲೂಗಡ್ಡೆನ ಕಟ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಅಂದರೆ ಕುಕ್ಕರ್ಗೆ ಹಾಕಿ 1 ವಿಷಲ್ ಹೊಡೆಸ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟ್ಗೆ ಹಾಕಿ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಾದರೆ 1 ಅಥವಾ 2 ವಿಷಲ್ಗೆ ಸರಿ ಹೋಗುತ್ತೆ. ನೀವು ಬೇಯಿಸ್ಕೊಳ್ಬೇಕಾದ್ರೆ ಸಿಪ್ಪೆ ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ಆದರೂ ಬೇಯಿಸ್ಕೊಳ್ರಿ. ಇಲ್ಲ ಒಂದು ಸಾರಿ ದೊಡ್ಡಕ್ಕೆ ಕಟ್ ಮಾಡಿ ಅದಾದಮೇಲೆ ಈ ರೀತಿ ಸಿಪ್ಪೆ ಎಲ್ಲ ತೆಗೆದ್ರೂ ಕೂಡ ನಡೆಯುತ್ತೆ. ನಿಮಗೆ ಯಾವುದು ಸುಲಭನೋ ನೀವು ಅದನ್ನು ಮಾಡಿರಿ. ನನಗೆ ಇಲ್ಲಿ ಸ್ವಲ್ಪ ಆಲೂಗಡ್ಡೆ ಬಿಸಿ ಇರೋದ್ರಿಂದ ಆಲೂಗಡ್ಡೆ ಸಿಪ್ಪೆ ಸುಲಿಯೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಅಂದರೆ ಟೈಮ್ ಇಲ್ಲ ಅಂತ ನಾನಿಲ್ಲಿ ಬೇಗ ಬೇಗ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಟೈಮ್ ಇತ್ತು ಅಂದರೆ ನಿಧಾನವಾಗಿ ಒಂದೇ ಸಾರಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬೇಯಿಸ್ಕೊಳ್ರಿ. ಈಗ ಅಷ್ಟೊತ್ತಿಗೆ ಇದು ಕೂಡ ತಣ್ಣಗಾಗಿದ್ದಾವೆ. ಅಂದರೆ ಪೂರ್ತಿ ತಣ್ಣಗಾಗಬಾರ್ದು, ಸ್ವಲ್ಪ ಉಗುರು ಬಿಸಿ ಇರಬೇಕು. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೂರ್ತಿ ನುಣ್ಣಗೆ ಪೌಡ್ರ್ ಥರ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಪೌಡ್ರ್ ಆಗಿದೆ ಅಂತಂದರೆ ಸುಮಾರು ಒಂದು 80% ಇದು ಪೌಡ್ರ್ ಆಗಿದೆ. ಈಗ ಇದಕ್ಕೆ ನಾನಿಲ್ಲಿ 1-2 ಚಮಚದಷ್ಟು ಹುರಿದಿಟ್ಕೊಂಡಿರೋ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ನೀವು ಮೊದಲೇ ಹಾಕ್ಬೋದಿತ್ತಲ್ಲ ಅಂತ ನೀವು ಕೇಳ್ಬೋದು. ನಾನಿಲ್ಲಿ ಸಿಪ್ಪೆ ತೆಗಿಬೇಕಂತೇಳಿ ಶೇಂಗಾ ಬೀಜ ಹುರ್ಕೊಂಡು ಸಪ್ರೇಟಾಗಿ ಸಿಪ್ಪೆ ತೆಗೆದು ಇದಕ್ಕೆ ಹಾಕಿದ್ದೀನಿ. ನಿಮಗೆ ಸಿಪ್ಪೆ ಸಮೇತ ಬೇಕಂದರೆ ನೀವು ಅವಲಕ್ಕಿ ಸಬ್ಬಕ್ಕಿ ಹುರ್ಕೊಳ್ತಿರಲ್ಲ ಆವಾಗಲೇ ಬೇಕಿದ್ದರೂ ಶೇಂಗಾ ಬೀಜ ಸ್ವಲ್ಪ ಆ್ಯಡ್ ಮಾಡ್ಕೊಳ್ರಿ. ಈ ಥರ ಪುಡಿನ ಒಂದು ಸಾರಿ ಪ್ರಿಪೇರ್ ಮಾಡಿ ಗ್ಲಾಸ್ ಜಾರಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಸುಮಾರು ತಿಂಗಳೂವರೆ ತನಕನೂ ಇದು ಫ್ರೆಶ್ ಆಗಿಯೇ ಇರುತ್ತೆ, ಟೇಸ್ಟ್ ಏನೂ ಕೆಡೋದಿಲ್ಲ. ಮತ್ತು ಯಾರಾದರೂ ರೂಮ್ ಮಾಡ್ಕೊಂಡಿದ್ದಾರೆ ಹುಡುಗಿರು ಅಥವಾ ಬ್ಯಾಚುಲರ್ಸ್ಗಳು ಅಂತಂದರೆ ಅವ್ರಿಗೆ ಇದನ್ನು ಮಾಡಿಕೊಟ್ರೆ ಅವ್ರಿಗೆ ಚಪಾತಿಗಿಂತಲೂ ಇದನ್ನ ರುಚಿಯಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು, ಭಾಳ ಚೆನ್ನಾಗಿರ್ತವೆ. ಅಂದರೆ ಸಡನ್ನಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದಾಗ ಹೊಸ ರುಚಿ ಬೇಕು ಅಂದಾಗ ಇದು ಅವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. ನೋಡ್ತಾ ಇದ್ದೇನೆ ಎಷ್ಟು ಚೆನ್ನಾಗಿದೆ. ನಮಗೂ ಅಷ್ಟೇ ಇಲ್ಲಿ ಗ್ಲಾಸಿಗೆ ಹಾಕಬೇಕಾದ್ರೆ ಇದ್ರ ಭಾಳ ಘಮ ಅಂತ ಇತ್ತು. ನೋಡ್ತಾ ಇದ್ದೇನೆ ತಿನ್ನಬೇಕು ಅಂತ ಅನಿಸುತ್ತೆ. ನೋಡೋದಕ್ಕೆ ಸೇಮ್ ಹಾರ್ಲಿಕ್ಸ್ ಪೌಡ್ರ್ ಥರನೇ ಇರುತ್ತೆ, ಭಾಳ ರುಚಿಯಾಗಿರುತ್ತೆ. ಈಗ ಬನ್ನಿ ಇದನ್ನು ಬಳಸ್ಕೊಂಡು ಯಾವ ರೀತಿ ಏನೆಲ್ಲ ಅಡುಗೆ ಮಾಡ್ಬೋದು ಅಂತ ನಾವು ನೆಕ್ಸ್ಟ್ ಪ್ರೊಸೆಸಲ್ಲಿ ನೋಡೋಣ. ಈಗ ಆಲೂಗಡ್ಡೆ ಎಲ್ಲ ತಣ್ಣಗಾಗಿದಾವಲ್ಲ, ಈಗ ಅದನ್ನು ಒಂದು ಬಟ್ಲಕ್ಕೆ ಹಾಕ್ಕೊಂಡು ಇದನ್ನ ಪೂರ್ತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಮ್ಯಾಶ್ ಮಾಡೋದಕ್ಕಂತೇಳಿ ಫೋರ್ಕ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಮ್ಯಾಶರ್ ಇದ್ದರೆ ಆ ಮ್ಯಾಶ್ ಮಾಡ್ಕೊಳ್ಬೋದು. ಎಲ್ಲೂ ಕೂಡ ಆಲೂಗಡ್ಡೆ ಗಡ್ಡೆ ಇರದೇ ಇರೋ ಹಾಗೆ ಪೂರ್ತಿ ಮೆತ್ತಗಾಗೋ ರೀತಿಯಲ್ಲಿ ಇದನ್ನ ಮ್ಯಾಶ್ ಮಾಡ್ಕೊಳ್ಬೇಕು. ಈಗ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪುಡಿ, ಸಬ್ಬಕ್ಕಿ ಮತ್ತು ಅವಲಕ್ಕಿ ಹಾಕಿಟ್ಕೊಂಡಿರೋ ಪುಡಿ, ಈಗ ಇದನ್ನು ಸೇರಿಸ್ಕೊಳ್ಳೋಣ. ರೇಷಿಯೋ ಎಷ್ಟಿರಬೇಕು ಅಂತಂದರೆ ಆಲೂಗಡ್ಡೆಗಿಂತ 2ರಷ್ಟು ನಾವು ಈ ಪುಡಿನ ಸೇರಿಸ್ಕೊಳ್ಬೇಕು. ಈಗ ಸೇರಿಸ್ಕೊಂಡಾದ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಒಂದು 1/4 ಚಮಚದಷ್ಟು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಚಿಕ್ಕ ಮಕ್ಕಳು ಯಾರಾದರೂ ತಿಂತಾರೆ ಅಂತಂದರೆ ಅವರಿಗೆ ಹಸಿಮೆಣಸಿನ್ಕಾಯಿ ಹಾಕೋದು ಬೇಡ, ನೀವು ಸ್ಕಿಪ್ ಮಾಡಿ. ನೀವು ಹಸಿಮೆಣಸಿನ್ಕಾಯಿ ಬದಲಾಗಿ ನೀವು ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ ಅದನ್ನು ಕೂಡ ತಗೊಳ್ಬೋದು. ಈಗ ಇದನ್ನು ಹಾಕಿ ನೀರು ಹಾಕೋಕ್ಕಿಂತ ಮುಂಚೆನೇ ಒಂದು ಸಾರಿ ಚೆನ್ನಾಗಿ ಕಲಿಸ್ಕೊಳ್ಬೇಕು.
ಅಂದರೆ ಆಲೂಗಡ್ಡೆಯಲ್ಲಿರೋ ತೇವಾಂಶನೇ ಇದಕ್ಕೆ ಸರಿ ಹೋಗುತ್ತಾ ಅಂತ ಒಂದು ಸಾರಿ ಕಲಸಿ ನೋಡಬೇಕು. ಮೊದಲು ನೀರು ಹಾಕ್ಕೊಳ್ಬಾರ್ದು. ಸ್ವಲ್ಪ ಗಟ್ಟಿ ಆಗ್ತಾಯಿದೆ, ಪುಡಿ ಪುಡಿ ಆಗ್ತಾಯಿದೆ ಅಂತ ಅಂದಾಗ ಮಾತ್ರ ನೀರು ಸ್ವಲ್ಪನೇ ಚಿಮುಕಿಸ್ಕೊಳ್ಬೇಕಷ್ಟೇ, ಜಾಸ್ತಿ ಹಾಕೋದಕ್ಕೆ ಹೋಗ್ಬಾರ್ದು. ಇದು ಒಂದು ಸಾರಿ ಏನಾದರೂ ತೆಳ್ಳಗಾಯಿತು ಅಂತ ಅಂದರೆ ನೀವು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪುಡಿನ, ಈಗ ಅದನ್ನು ಸ್ವಲ್ಪ ನೀವು ಆ್ಯಡ್ ಮಾಡಿಕೊಂಡು ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಇದಕ್ಕೊಂದು ಬಟ್ಟೆ ಹಾಕಿ ನಾವು ಇದನ್ನ ಪೂರ್ತಿ ಮುಚ್ಚಿಡೋಣ, ಎಲ್ಲೂ ಗಾಳಿ ಆಡಬಾರ್ದು. ಒಂದು 10 ನಿಮಿಷ ನೆನೆ ಹಾಕಿದ್ರೆ ಇದರಲ್ಲಿರೋ ಅವಲಕ್ಕಿ ಸಬ್ಬಕ್ಕಿ ಚೆನ್ನಾಗಿ ನೆಂದು ಮೆತ್ತಗಾಗ್ತವೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಹಿಟ್ಟು ಈಗ ಮೊದಲಿಗಿಂತಲೂ ಸ್ವಲ್ಪ ಈಗ ತೆಳ್ಳಗಾಗಿದೆ. ನಾವು ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿರೋ ರೀತಿಯಲ್ಲೇ ಕಲಿಸ್ಕೊಳ್ಬೇಕು. ಈಗ ಎಲ್ಲ ಪ್ರಿಪೇರ್ ಆದಮೇಲೆ ನನಗೆ ಚಪಾತಿ ಯಾವ ಸೈಜಿಗೆ ಬೇಕು ಅನ್ನೋದನ್ನ ನೋಡಿಕೊಂಡು ನಾವಿಲ್ಲಿ ಬಾಲ್ಸ್ ಪ್ರಿಪೇರ್ ಮಾಡ್ಕೊಳ್ಳೋಣ. ನೀವು ಇದರಿಂದ ಪೂರಿ ಬೇಕಿದ್ರೂ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಚಪಾತಿ ಬೇಕಿದ್ರೂ ಮಾಡ್ಕೊಳ್ರಿ. ನಾನು ಈ ಸೈಜಲ್ಲಿ ಬಾಲ್ ತೊಗೊಂಡಿದ್ದೀನಿ. ಈಗ ನಾವು ಗೋಧಿ ಹಿಟ್ಟು ನಾವು ದಿನ ಚಪಾತಿ ಮಾಡ್ತೀವಲ್ಲ ಅದನ್ನೇ ಸ್ವಲ್ಪ ಒಣ ಹಿಟ್ಟು ಉದುರಿಸ್ಕೊಂಡು ಈಗ ಚಪಾತಿ ಥರ ಉಜ್ಕೊಳ್ಬೇಕು. ನೀವು ಉಜ್ಜಬೇಕಾದ್ರೆ ಪೂರ್ತಿ ಇದೆಲ್ಲ ಕ್ರ್ಯಾಕ್ ಆಗ್ತಾಯಿದೆ, ಚಪಾತಿ ಮಾಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ ಈಗ ಆ ಹಿಟ್ಟಿನ ಜೊತೆಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಕಲಸಿಟ್ಕೊಳ್ರಿ. ಆವಾಗ ನಿಮಗೆ ಏನು ಕ್ರ್ಯಾಕ್ ಬರಲ್ಲ ಮತ್ತು ಚಪಾತಿ ಉಜ್ಜೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಈಗ ನೋಡಿ ನನಗೆ ಒಂದೇ ಸೈಜಲ್ಲಿ ಕಾಣಲಿ ಅಂತೇಳಿ ನಾನು ಇಲ್ಲಿ ಎಡ್ಜಸ್ನೆಲ್ಲ ಕಟ್ ಮಾಡಿ ತಗೊತಾ ಇದ್ದೀನಿ. ನಿಮಗೆ ಈ ಥರ ಏನೂ ಬೇಕಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಬೇಕಿದ್ದರೂ ಚಪಾತಿ ಥರನೇ ಉಜ್ಜಿಕೊಂಡು ತಗೊಳ್ಬೋದು. ನಾವು ಇದನ್ನು ಎಷ್ಟು ತೆಳ್ಳಗೆ ಉಜ್ಕೊಳ್ತೀವೋ ಅಲ್ಲಿ ತನಕನೂ ಬರುತ್ತೆ. ನಿಮಗೆ ಪ್ರೆಸ್ ಇದ್ರೂ ಕೂಡ ಆ ಪ್ರೆಸ್ಸಲ್ಲಿ ಬೇಕಿದ್ರೂ ಕೂಡ ರೆಡಿ ಮಾಡ್ಕೊಳ್ಬೋದು. ನೋಡಿ ಸೇಮ್ ಟು ಸೇಮ್ ಚಪಾತಿ ಥರನೇ ಇದೆ, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿಗಿಂತಲೂ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದು. ಇದೇ ರೀತಿ ನಾನು ಎಲ್ಲ ಚಪಾತಿಗಳನ್ನು ಉಜ್ಜಿಟ್ಕೊತಾ ಇದ್ದೀನಿ. ಅಂದರೆ ಉಜ್ಜಿ ತೆಗೆದಿಡಬೇಕಾದ್ರೆ ಎಲ್ಲದನ್ನು ಬೇರೆ ಬೇರೆನೇ ಹಾಕಿಡಬೇಕು, ಒಂದ್ರ ಮೇಲೆ ಒಂದು ಹಾಕೋದಕ್ಕೆ ಹೋಗಬಾರ್ದು. ಇವು ಅವಲಕ್ಕಿ ಸಬ್ಬಕ್ಕಿ ಹಾಕಿರೋದ್ರಿಂದ ಇದು ತುಂಬ ಮೆತ್ತಗಿರುತ್ತೆ, ಹಂಗಾಗಿ ಒಂದಕ್ಕೊಂದು ಅಂಟ್ಕೊಂಬಿಡ್ತವೆ. ಈಗ ಉಜ್ಜಿದ್ದಾದ್ಮೇಲೆ ನಾನಿಲ್ಲಿ ಹಂಚು ಸ್ವಲ್ಪ ಚೆನ್ನಾಗಿ ಕಾದಿದೆ. ಈಗ ನಾನಿಲ್ಲಿ ಇದಕ್ಕೆ ಚಪಾತಿ ಹಾಕಿ ತುಪ್ಪ ಹಚ್ಚಿ ನಾನಿಲ್ಲಿ ಚಪಾತಿನ ಸುಟ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಅಥವಾ ಎಣ್ಣೆ ಏನು ಬೇಕಿದ್ರೂ ಇದಕ್ಕೆ ಅಪ್ಲೈ ಮಾಡಿಕೊಂಡು ನೀವು ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಸುಟ್ಕೊಳ್ಬೇಕು, ಹೈ ಫ್ಲೇಮ್ ಇಡೋದಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಸುಡೋದ್ರಿಂದ ಟೇಸ್ಟು ಮತ್ತು ಪರಿಮಳ ಅನ್ನೋದು ಭಾಳ ಚೆನ್ನಾಗಿರುತ್ತೆ. ಹಂಗಾಗಿ ನೀವು ಹೈ ಫ್ಲೇಮ್ ಇಟ್ಟಿವಿ ಅಂತ ಅಂದರೆ ಚಪಾತಿ ಅನ್ನೋದು ಇದಕ್ಕೆ ಅಂಟ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಇದನ್ನ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟರು ಇನ್ನೂ ಒಳ್ಳೆಯದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತಂದರೆ ಸ್ವಲ್ಪ ಚಪಾತಿನ ದಪ್ಪ ಉಜ್ಕೊಂಡ್ರೆ ಸೇಮ್ ಪುಲ್ಕ ಥರನೇ ಇದು ಕೂಡ ಊದ್ಕೊಳ್ಳುತ್ತೆ. ಒಳಗಡೆ ಪೂರ್ತಿ ಖಾಲಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಡ್ಬಂದಿದ್ದಾವೆ, ಭಾರಿ ಚೆನ್ನಾಗಿರುತ್ತೆ. ಇದನ್ನ ಮಕ್ಳಿಗೆ ನೀವೇನಾದ್ರು ಮಾಡಿಕೊಟ್ಟಿದ್ರ ಅಂತಂದರೆ ಅವ್ರಿಗೆ ಡಿಫ್ರೆಂಟ್ ಟೇಸ್ಟ್ ಆಗಿರೋದ್ರಿಂದ ಬಾಕ್ಸ್ ಪೂರ್ತಿ ಖಾಲಿ ಮಾಡ್ಕೊಂಬರೋದಂತೂ ಗ್ಯಾರಂಟಿ. ನಿಮ್ಮ ಹಸ್ಬೆಂಡ್ಗೆ ಏನಾದರೂ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ಬಾಕ್ಸ್ ತೆಗೆದ ತಕ್ಷಣ ಜೀರಿಗೆ ಕೊತ್ತಂಬರಿ ವಾಸನೆ ಗಮ್ ಅಂತ ಬರುತ್ತೆ. ಕೇಳ್ದವರೆಲ್ಲ ಪಕ್ಕದವ್ರು ಕೂಡ ಕೇಳ್ತಾರೆ ಏನಿದು ಹೊಸ ಅಡುಗೆ ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಯಾವಾಗಲೂ ಚಪಾತಿ ದೋಸೆ ರೊಟ್ಟಿ ತಿಂದು ಬೇಜಾರಾಗಿದೆ ಅಂತಂದರೆ ಒಂದು ಸಾರಿ ಇದನ್ನು ಟ್ರೈ ಮಾಡಿ. ಇದನ್ನ ಲಂಚ್ ಬಾಕ್ಸಿಗೆ ತೊಗೊಳ್ಬೋದು, ಇಲ್ಲಾಂದರೆ ನೈಟ್ ಊಟಕ್ಕಾದರೂ ತಗೊಳ್ರಿ. ಇದರಲ್ಲಿ ಸಬ್ಬಕ್ಕಿ ಹಾಕಿರೋದ್ರಿಂದ ದೇಹಕ್ಕೆ ಇದು ಕೂಡ ತಂಪು ಕೊಡುತ್ತೆ ಮತ್ತು ಡೈಜೆಷನ್ ಕೂಡ ಈಸಿಯಾಗಿ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ನೋಡೋದಕ್ಕೆ ಸೇಮ್ ಬಿಳಿ ಹೋಳಿಗೆ ಬರುತ್ತಲ್ಲ ಅದೇ ರೀತಿಯೇ ಇದ್ದಾವೆ, ಆದರೆ ಅದಕ್ಕೂ ಇದಕ್ಕೂ ಟೇಸ್ಟ್ ಮಾತ್ರ ಬಹಳ ಡಿಫ್ರೆನ್ಸೇ ಇರುತ್ತೆ. ಎಷ್ಟು ಮೆತ್ತಗಿದ್ದಾವೆ ಅಂತಂದರೆ ಇದು ಪೂರ್ತಿ ಕೈಯಲ್ಲಿ ಇಚ್ಚುಗಿದ್ರೂ ಕೂಡ ಒಂದು ಹಿಡಿಕೆ ಅಷ್ಟು ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿದ್ರಲ್ಲ, ನೀವು ಕೂಡ ಇದೇ ರೀತಿಯೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ಹೊಸ ಈಸಿಯಾಗಿರೋ ಬ್ರೇಕ್ಫಾಸ್ಟು ಲಂಚ್ ರೆಸಿಪಿಗಳು ನಾನು ನಿಮಗೆ ತರ್ತೀನಿ. ನಿಮಗೆ ಯಾವ ವಿಡಿಯೋ ಬೇಕು ಅಂತ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ನಿಮಗೆ ಅದನ್ನೇ ತುಂಬ ಸುಲಭವಾಗಿ ಮಾಡೋ ವಿಧಾನದಲ್ಲಿ ತೋರಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.